ಹಲೋ ವೀಕ್ಷಕರೇ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಅಂದು ರಾತ್ರಿಯ ಸಮಯ. ಪೊಲೀಸ್ ಅವರು ಪೆಟ್ರೋಲಿಂಗ್ ಮಾಡ್ತಾ ಇರ್ತಾರೆ. ಈ ಒಂದು ಸಂದರ್ಭದಲ್ಲಿ ಪೊಲೀಸ್ನವರು ಪೆಟ್ರೋಲಿಂಗ್ ಮಾಡಿಕೊಂಡು ಸಿಟಿಯಿಂದ ಫಾರೆಸ್ಟ್ ಕಡೆಗೆ ಹೋಗ್ತಾರೆ. ಅಲ್ಲಿ ಒಂದು ಡೆಡ್ ಬಾಡಿಯನ್ನ ನೋಡಿ ಓಡ್ ಬಂದು ತನ್ನ ಡಿಪಾರ್ಟ್ಮೆಂಟ್ಗೆ ವಿಷಯವನ್ನ ತಿಳಿಸಲಾಗುತ್ತೆ. ಎಲ್ಲರೂ ಆ ಒಂದು ಕ್ರೈಮ್ ಸ್ಪಾಟ್ಗೆ ಬರಲಾಗುತ್ತೆ. ನಂತರ ಫಾರೆನ್ಸಿಕ್ ಟೀಮ್ನವರು ಕೂಡ ಅಲ್ಲಿಗೆ ಬರ್ತಾರೆ. ಬಂದು ನೋಡಿದರೆ ಅಲ್ಲಿ ಒಂದು ಹುಡುಗಿಯ ಕೊಲೆಯಾಗಿರುತ್ತೆ. ಆ ಒಂದು ಕೊಲೆ ಬಹಳ ಭೀಕರವಾಗಿರುತ್ತೆ. ಇದನ್ನು ನೋಡಿದ ಆ ಒಂದು ಪೊಲೀಸ್ ಡಿಪಾರ್ಟ್ಮೆಂಟ್ ಹಾಗೂ ಫಾರೆನ್ಸಿಕ್ನವರು ತುಂಬಾ ಹೆದರುತ್ತಾರೆ. ನಂತರ ಈ ಒಂದು ಫಾರೆನ್ಸಿಕ್ನವರು ತಮ್ಮ ಕಾರ್ಯವನ್ನ ಶುರು ಮಾಡ್ತಾರೆ. ಆದರೆ ಯಾವುದೇ ಕ್ಲೂ ಕೂಡ ಸಿಗೋದಿಲ್ಲ. ನಂತರ ಇದೇ ಕೇಸನ್ನ ಇನ್ವೆಸ್ಟಿಗೇಷನ್ ಮಾಡ್ತಾ ಇರಬೇಕಾದ್ರೆ ಒಂದು 4 ದಿನದ ನಂತರ ಮತ್ತೆ ಇದೇ ರೀತಿಯ ಕೊಲೆ ಬೇರೆ ಪ್ರದೇಶದಲ್ಲಿ ನಡೆಯುತ್ತೆ. ಅಲ್ಲಿಗೆ ಮತ್ತೆ ಎಲ್ಲ ಹೋಗ್ತಾರೆ, ಚೆಕ್ ಮಾಡ್ತಾರೆ. ಯಾವುದೇ ಕ್ಲೂ ಕೂಡ ಅಲ್ಲಿ ಕೂಡ ಸಿಗೋದಿಲ್ಲ. ಇದನ್ನು ನೋಡಿದ ಆ ಒಂದು ಕ್ರಿಮಿನಲ್ ತುಂಬಾ ಬಹಳ ನಗುತ್ತಾ ಖುಷಿಯಾಗಿ ಇನ್ನೊಂದು ಕೊಲೆ ಮಾಡಲು ಪ್ಲಾನ್ ಅನ್ನ ಹಾಕ್ತಾ ಇರ್ತಾನೆ. ನಂತರ 3 ಜನ ಆಫೀಸರ್ಸ್ನ ಈ ಒಂದು ಕೇಸ್ಗೆ ಟ್ರಾನ್ಸ್ಫರ್ ಮಾಡ್ತಾರೆ. ಇದರಲ್ಲಿ ಒಬ್ರು ವಿಕ್ರಮ್ ಅಂತ, ಇವರು ಈ ಒಂದು ಟೀಮ್ನ ಲೀಡ್ ಮಾಡುವಂತಹ ಒಬ್ಬ ಆಫೀಸರ್ ಆಗಿರ್ತಾರೆ. ಇನ್ನೊಬ್ರ ಹೆಸರು ಬಂದು ರಾಮು ಅಂತ, ಇನ್ನೊಬ್ರು ಲೇಡಿ ಆಫೀಸರ್ ಕೂಡ ಈ ಒಂದು ಟೀಮ್ನಲ್ಲಿ ಇರ್ತಾರೆ. ಆ ಒಬ್ಬರ ಹೆಸರು ಗೀತಾ ಅಂತ. ನಂತರ ಈ ಒಂದು 3 ಜನ ಆಫೀಸರ್ಸ್ ಆ ಒಂದು ಕ್ರೈಮ್ ಸ್ಪಾಟ್ಗೆ ಹೋಗ್ತಾರೆ. ಅವರು ತಮ್ಮದೇ ರೀತಿಯಾದ ಸ್ಟೈಲ್ನಲ್ಲಿ ಈ ಒಂದು ಇನ್ವೆಸ್ಟಿಗೇಷನ್ ಅನ್ನ ಮಾಡಲಾಗುತ್ತೆ. ಬಟ್ ಅವ್ರಿಗೂ ಕೂಡ ಯಾವುದೇ ಕ್ಲೂ ಕೂಡ ಸಿಗೋದಿಲ್ಲ. ಹೀಗೆ ಇನ್ವೆಸ್ಟಿಗೇಷನ್ ನಡಿಬೇಕಾದ್ರೆ ಮತ್ತೆ 4 ದಿನಗಳ ನಂತರ ಇನ್ನ ಒಂದು ಕೊಲೆ ಆಗುತ್ತೆ. ನಂತರ ಅಲ್ಲಿಗೆ ಈ ಒಂದು 3 ಜನ ಆಫೀಸರ್ಸ್ ಹೋಗಿ ಎಲ್ಲ ಇನ್ವೆಸ್ಟಿಗೇಷನ್ ಮಾಡ್ತಾರೆ. ಬಟ್ ಅಲ್ಲಿ ಕೂಡ ಯಾವುದೇ ಒಂದು ಕ್ಲೂ ಸಿಗೋದಿಲ್ಲ. ನಂತರ ನಮ್ಮ ವಿಕ್ರಮ್ ಅವರು ಒಂದು ಪ್ಲಾನ್ ಮಾಡ್ತಾರೆ. ಪ್ಲಾನ್ಗೂ ಮುಂಚೆ ಅವ್ರಿಗೆ ಒಂದು ಮೋಟಿವ್ ಅರ್ಥ ಆಗುತ್ತೆ. ಈ ಒಂದು ಮೋಟಿವ್ನಲ್ಲಿ ತಾನು ಹೇಗೆ ಅವರು ಆ ಒಂದು ಕೊಲೆಯನ್ನ ಮಾಡ್ತಾನೆ ಅಂತ ಕಂಡುಹಿಡಿತಾರೆ. ಮತ್ತು ಈ ಒಂದು ಕೊಲೆಯನ್ನ ಮಾಡ್ತಾ ಇರೋದು ಒಬ್ಬ ಸೈಕೋ ಕಿಲ್ಲರ್. ಈ ಒಬ್ಬ ಸೈಕೋ ಕಿಲ್ಲರ್ ಬರೀ ಹುಡುಗಿಯರನ್ನೇ ಟಾರ್ಗೆಟ್ ಮಾಡಿ ಕೊಲ್ಲುತ್ತಿದ್ದ. ಯಾವ ರೀತಿ ಕೊಲ್ತಾ ಇದ್ದ ಅಂದ್ರೆ 2 ಕೈಗಳನ್ನ ಕಟ್ಟಿ ತಲೆಯನ್ನ ಎಳೆದು ಕತ್ತನ್ನ ಸೀಳಿಸಿ ಸಾಯಿಸುತ್ತಿದ್ದ. ಈ ಒಂದು ಮೋಟಿವ್ ನಮ್ಮ ವಿಕ್ರಮ್ ಅವರಿಗೆ ಅರ್ಥ ಆಗುತ್ತೆ. ವಿಕ್ರಮ್ ಅವರು ಎಲ್ಲಾ ಪೊಲೀಸ್ ಸ್ಟೇಷನ್ಗಳಿಗೆ ಒಂದು ವಿಚಾರವನ್ನ ರವಾನೆ ಮಾಡ್ತಾರೆ. ಏನು ಅಂತಂದ್ರೆ ಇದೇ ರೀತಿಯ ಕೊಲೆಗಳು ಇನ್ನ ಬೇರೆ ಎಲ್ಲೆಲ್ಲಿ ನಡೆದಿದೆ ಅಂತ ಒಂದು ಮಾಹಿತಿಯಾಗಿ ಈ ಒಂದು ಕೆಲಸನ ಮಾಡ್ತಾರೆ. ಬಟ್ ಒಂದು ಸ್ಟೇಷನ್ ಇಂದ ಫೋನ್ ಬರುತ್ತೆ. ಆ ಒಂದು ಸ್ಟೇಷನ್ ಇಂದ ಫೋನ್ ಬಂದಾಗ ಹೇಳ್ತಾರೆ ಈ ಒಂದು ಕೊಲೆಗಳು 10 ವರ್ಷಗಳ ಹಿಂದೆ ನಡೆದಿತ್ತು ಅಂತ ಹೇಳ್ತಾರೆ. ನಂತರ ವಿಕ್ರಮ್ ಅವರು ಆ ಒಂದು ಸ್ಟೇಷನ್ಗೆ ಹೋಗಿ ಎಲ್ಲ ಮಾಹಿತಿಯನ್ನ ಪಡೆದು ಈ ಒಂದು ಇನ್ವೆಸ್ಟಿಗೇಷನ್ ಮಾಡಿರ್ತಕ್ಕಂಥ ಅಂದ್ರೆ 10 ವರ್ಷಗಳ ಹಿಂದೆ ಇನ್ವೆಸ್ಟಿಗೇಷನ್ ಮಾಡಿರ್ತಕ್ಕಂಥ SI ಮನೆಗೆ ನಮ್ಮ ವಿಕ್ರಮ್ ಅವರು ಹೋಗ್ತಾರೆ. ಬಟ್ ಅಲ್ಲಿ SI ಅವರು ಇರೋದಿಲ್ಲ. ಅವರು ಸ್ವಲ್ಪ ವರ್ಷಗಳ ಹಿಂದೆಯೇ ಮರಣಿಸಿದಿರ್ತಾರೆ. ಇದರಿಂದ ಅವ್ರಿಗೆ ಒಬ್ಬ ಮಗ ಇರ್ತಾನೆ. ಅವರ ಹೆಸರು ಜಾನ್ ಅಂತ. ಅವರು ಇವಾಗ ಮುದುಕನ ವಯಸ್ಸು ಆಗಿರುತ್ತೆ. ಹೀಗೆ ಅವರು ಎಲ್ಲ ರೀತಿಯಾದ ಒಂದು ಇನ್ಫಾರ್ಮೇಶನ್ ಅನ್ನ ಕೇಳ್ತಾರೆ ನಮ್ಮ ವಿಕ್ರಮ್ ಅವರು. ಆದ್ರೆ ಜಾನ್ ಹೇಳ್ತಾರೆ ನನಗೆ ಯಾವುದೋ ವಿಷಯ ಗೊತ್ತಿಲ್ಲ.
ನನ್ನನ್ನು ಡಿಸ್ಟರ್ಬ್ ಮಾಡಬೇಡಿ ಅಂತ ಹೇಳಿ ಬಾಗಿಲನ್ನು ಹಾಕ್ತಾರೆ. ಇದರಿಂದ ಅನುಮಾನ ಪಟ್ಟ ನಮ್ಮ ವಿಕ್ರಮ್ ಅವರು ಇವರ ಮೇಲೆ ಒಂದು ಅನುಮಾನ ಮೂಡುತ್ತೆ. ಇದರಿಂದ ನಮ್ಮ ಇನ್ನೊಬ್ಬ ಆಫೀಸರ್ ಆದ ರಾಮುಗೆ ಅವರ ಮನೆ ಪಕ್ಕದಲ್ಲೇ ಒಂದು ಮನೆ ಖಾಲಿ ಇರೋದ್ರಿಂದ ಆ ಒಂದು ಮನೆಯಲ್ಲಿ ಸ್ಟೇ ಮಾಡಲು ಹೇಳ್ತಾರೆ. ಸರಿ ಅಂತ ರಾಮು ಕೂಡ ಆ ಒಂದು ಮನೆಯಲ್ಲಿ ಸ್ಟೇ ಮಾಡಿ ಆ ಒಂದು ಜಾನ್ನ ಎಲ್ಲ ಚಟುವಟಿಕೆಗಳನ್ನ ಅವನು ಫಾಲೋ ಮಾಡ್ತಾ ಇರ್ತಾನೆ, ಎಲ್ಲ ಗಮನಿಸ್ತಾ ಇರ್ತಾನೆ. ಹೀಗೆ ಒಂದು ದಿನ ಜಾನ್ ರಾತ್ರಿ ಔಟ್ಸೈಡ್ ಹೋಗಲು ನೈಟ್ ಹೊತ್ತು ಹೋಗ್ತಾ ಇರ್ತಾನೆ. ಆ ಕಾರನ್ನ ಫಾಲೋ ಮಾಡಿದ ನಮ್ಮ ವಿಕ್ರಮ್ ಅವರು ಅರ್ಧ ರಾತ್ರಿಯಲ್ಲಿ ಜಾನ್ ತಪ್ಪಿಸ್ಕೊಳ್ತಾರೆ. ಎಲ್ಲಿಗೆ ಹೋಗ್ತಾರೆ ಅಂತ ಗೊತ್ತಾಗೋದಿಲ್ಲ. ನಂತರ ಸ್ವಲ್ಪ ಸಮಯದ ನಂತರ ಜಾನ್ ಅವರು ಮನೆಗೆ ತಿರುಗಿ ಬರ್ತಾರೆ. ಮರುದಿನ ಬೆಳಗ್ಗೆ ನೋಡಿದ್ರೆ ಇನ್ನೊಂದು ಕೊಲೆ ಆಗುತ್ತೆ. ಅವಾಗ ಇವರು ಖಚಿತಪಡಿಸ್ಕೊಂತಾರೆ ಇವರೇ ಕೊಲೆ ಮಾಡಿರೋದು ಅಂತ. ಇದಕ್ಕೆ ಒಂದಿನ ರಾಮು ಅವರು ಅವ್ರ ಮನೆಗೆ ಹೋಗ್ತಾರೆ, ಜಾನ್ನ ಮನೆಗೆ. ಅವ್ರ ಮನೆಗೆ ಹೋಗಿ ಡಿನ್ನರನ್ನು ಪ್ರಿಪೇರ್ ಮಾಡ್ತಾರೆ. ನಮ್ಮ ರಾಮು ಅವರು ಕೂಡ ವೆಜಿಟೇಬಲ್ಸನ್ನು ಕಟ್ ಮಾಡ್ತಾ ಇರ್ತಾರೆ. ಹೀಗೆ ಕಟ್ ಮಾಡ್ತಾ ಮಾಡ್ತಾ ಒಂದು ಕೋಣೆಗೆ ಬೀಗ ಹಾಕಿರ್ತಾರೆ. ಈ ಒಂದು ವಿಷಯ ತಿಳಿದ ಕೂಡಲೇ ರಾಮುಗೆ ಒಂದು ಅನುಮಾನ ಮೂಡುತ್ತೆ. ನಂತರ ಜಾನ್ ಅವರು ಕಿಚನ್ ಒಳಗಡೆ ಹೋದಾಗ ನಮ್ಮ ರಾಮು ಅವರು ಆ ಒಂದು ರೂಮ್ನ ಬಾಗಿಲನ್ನು ತೆರೆದು ಒಳಗೆ ಹೋಗ್ತಾರೆ. ಸಡನ್ ಆಗಿ ಹಿಂದೆಯಿಂದ ಬಂದ ಆ ಒಂದು ಜಾನ್ ತನ್ನ ರಾಮುಗೆ ಹೊಡೆದು ಬಿಡ್ತಾನೆ. ಎಷ್ಟೊತ್ತಾದರೂ ಬರಲಿಲ್ಲ ಅಂತ ನಮ್ಮ ವಿಕ್ರಮ್ ಅವರು ರಾಮುವಿನ ಬಗ್ಗೆ ವೆಯ್ಟ್ ಮಾಡ್ತಾ ಇರ್ತಾರೆ. ಬಟ್ ಅವರು ಬರೋದಿಲ್ಲ. ಇದರಿಂದ ವಿಕ್ರಮ್ ಆ ಒಂದು ಮನೆ ಒಳಗಡೆ ಹೋಗ್ತಾರೆ. ಹೋಗಿ ನೋಡಿದ್ರೆ ಅಲ್ಲಿ ರಾಮು ಕೆಳಗಡೆ ಬಿದ್ದಿರ್ತಾನೆ. ಈ ಒಂದು ಜಾನ್ ನಿಂತಿರ್ತಾನೆ. ಇದನ್ನು ನೋಡಿ ಓಡಿ ಬಂದು ಈ ಒಂದು ಜಾನ್ಗೆ ನಮ್ಮ ವಿಕ್ರಮ್ ಅವರು ಹೊಡಿತಾರೆ. ನಂತರ ಎಲ್ಲ ವಿಷಯವನ್ನ ಹೇಳಲು ಆ ಒಂದು ಜಾನ್ಗೆ ಹೇಳ್ತಾರೆ. ಆಗ ಜಾನ್ ಹೇಳ್ತಾನೆ, ಹೌದು ನಾನೇ ಕೊಲೆ ಮಾಡಿದ್ದು. ಅದೇ ಇವಾಗ ಮಾಡ್ತಿರೋ ಕೊಲೆಗಳು ನಾನು ಮಾಡಿಲ್ಲ. 10 ವರ್ಷಗಳ ಹಿಂದೆ ಏನ್ ನಡೆದಿದ್ದೆಯೋ ಕೊಲೆಗಳು ಅದು ನಾನೇ ಮಾಡಿದ್ದು ಅಂತ ನಿಜಾನ ಒಪ್ಕೊಳ್ತಾನೆ. 10 ವರ್ಷಗಳ ಹಿಂದೆ ನಡೆದಿರ್ತಕ್ಕಂಥ ಕೊಲೆಗಳನ್ನ ಮಾಡಿದ್ದ ಜಾನ್ ಅವನು ಹೇಳಿದ್ದ ರೀಸನ್ ಕೇಳಿ ಎಲ್ಲರೂ ಶಾಕ್ ಆಗ್ತೀರಾ. ಯಾಕಂದ್ರೆ ಜಾನ್ನ ಅವರಪ್ಪ SI ಆಗಿರ್ತಾರೆ. ಅವರು ತುಂಬಾ ಸ್ಟ್ರಿಕ್ಟ್ ಆಗಿರ್ತಾರೆ ಮತ್ತು ಜಾನ್ನ ಬಗ್ಗೆ ಅವರಿಗೆ ಕೋಪ ಇರುತ್ತೆ. ಯಾವಾಗ್ಲೂ ಅವರನ್ನ ಹೊಡಿತಾ ಇರ್ತಾರೆ, ತುಂಬಾ ಚಿತ್ರಹಿಂಸೆ ನೀಡ್ತಾ ಇರ್ತಾರೆ. ಇದರಿಂದ ತುಂಬಾ ನೊಂದೋಗಿರ್ತಾನೆ ನಮ್ಮ ಜಾನ್. ಹೀಗೆ ಒಂದು ದಿನ ಜಾನ್ ಒಂದು ಸಿಗರೇಟ್ ಅನ್ನ ಹೊಡಿತಾ ಇರ್ತಾನೆ. ಇದನ್ನು ನೋಡಿದ ಒಬ್ಬ ಮಹಿಳಾ ಕಾನಿಸ್ಟೇಬಲ್ ಅವರ ತಂದೆಗೆ ಹೇಳ್ತೀನಿ ಅಂತ ಹೋಗ್ತಾ ಇರ್ತಾರೆ. ಆವಾಗ ಜಾನ್ ಆ ಒಂದು ಕಾನಿಸ್ಟೇಬಲ್ನ ತಡೆಯಲು ಪ್ರಯತ್ನಿಸ್ತಾರೆ, ಆದ್ರೆ ಅವರು ನಿಲ್ಲಲ್ಲ. ಇದರಿಂದ ಒಂದು ಕಲ್ಲನ್ನು ತೆಗೆದು ಆ ಒಂದು ಲೇಡಿ ಕಾನಿಸ್ಟೇಬಲ್ ತಲೆಗೆ ಹೊಡೆದು ಬಿಡ್ತಾನೆ. ಹೀಗೆ ಹೊಡೆದಿದ ತಕ್ಷಣ ಅವರು ಕೆಳಗೆ ಬಿದ್ದು ಸಾವನ್ನಪ್ತಾರೆ. ನಂತರ ಅವರ ಅಪ್ಪನೇ ಬಂದು ಅಂದ್ರೆ ಒಂದು SI ಬಂದು ಇನ್ವೆಸ್ಟಿಗೇಷನ್ ಮಾಡ್ತಾರೆ. ಬಟ್ ಯಾವುದೇ ಕ್ಲೂ ಸಿಗೋದಿಲ್ಲ. ಇದರಿಂದ ಕೇಸ್ ಕ್ಲೋಸ್ ಆಗುತ್ತೆ. ಈ ಒಂದು ಇನ್ವೆಸ್ಟಿಗೇಷನ್ ನಡೆಯುವ ಸಂದರ್ಭದಲ್ಲಿ ಜಾನ್ ಅವರ ತಂದೆ ತುಂಬಾ ಬ್ಯುಸಿಯಾಗಿರ್ತಾರೆ. ಆವಾಗ ಈ ಒಂದು ಜಾನ್ಗೆ ಅವನ ಬಗ್ಗೆ ಅಷ್ಟು ಗಮನಿಸ್ತಾ ಇರಲ್ಲ. ಇದರಿಂದ ಇವನು ತುಂಬಾ ಆನಂದವಾಗಿರ್ತಾನೆ. ಅವರ ತಂದೆ ಬ್ಯುಸಿಯಾಗಿರುವುದನ್ನ ನೋಡಿ ಇವನು ತುಂಬಾ ಆನಂದಗೊಂಡು ನೆಮ್ಮದಿಯಿಂದ ಇರ್ತಾನೆ. ನಂತರ ಆ ಒಂದು ಕೇಸ್ ಕ್ಲೋಸ್ ಆದ್ಮೇಲೆ ಮತ್ತೆ ಶುರುವಾಗುತ್ತೆ ಇದೇ ರೀತಿ. ನಂತರ ಜಾನ್ ಏನ್ ಮಾಡ್ತಾನೆ, ಇನ್ನೊಬ್ಬರನ್ನ ಕೊಲೆ ಮಾಡ್ತಾನೆ. ನಂತರ ಅವರು ಬ್ಯುಸಿ ಆಗ್ತಾರೆ, ಇವನ ಬಗ್ಗೆ ಗಮನ ಹರಿಸೋದಿಲ್ಲ. ಹೀಗೆ ಒಂದೊಂದೇ ಕೇಸ್ ಕ್ಲೋಸ್ ಆಗ್ತಾ ಆಗ್ತಾ ಒಂದೊಂದು ಮರ್ಡರ್ ಅನ್ನೋದು ನಡೀತಾ ಇರುತ್ತೆ. ಇದರಿಂದ ಒಂದು ದಿನ ಜಾನ್ಗೆ ತುಂಬಾ ಬೇಜಾರಾಗಿ ಪಶ್ಚಾತ್ತಾಪ ಪಟ್ಟು ಈ ಒಂದು ಕೊಲೆಗಳನ್ನೆಲ್ಲ ನಿಲ್ಲಿಸ್ಬಿಡ್ತಾನೆ. ನಂತರ ಅವನು ಒಂದು ಮನ್ಸಲ್ಲಿ ಒಂದು ಅನ್ಕೊಂತಾನೆ, ಸುಮ್ಮನೆ ಜನಗಳನ್ನ ಸಾಯಿಸೋ ಬದಲು ಅವರ ತಂದೆಯನ್ನೇ ಸಾಯಿಸಿಬಿಡೋಣ ಅಂತ ಒಂದು ಪ್ಲಾನ್ ಮಾಡಿ ಅವರ ತಂದೆನ ಸಾಯಿಸ್ಬಿಡ್ತಾನೆ. ಹೀಗೆ ಈ ಒಂದು ಕೇಸ್ ಅನ್ನೋದು ಕ್ಲೋಸ್ ಆಗುತ್ತೆ.
ನಂತರ ಯಾವುದೇ ರೀತಿಯ ಮರ್ಡರ್ ಅನ್ನೋದು ನಡೆಯೋದಿಲ್ಲ. ನಂತರ ನಮ್ಮ ವಿಕ್ರಮ್ ಅವರು ಕೇಳ್ತಾರೆ, ಬಟ್ ಆವಾಗ 10 ವರ್ಷಗಳ ಹಿಂದೆ ನಡೆದಿದ್ದು ಸೇಮ್ ಪ್ಯಾಟರ್ನ್, ಇವಾಗ ನಡೀತಾ ಇರೋದು ಸೇಮ್ ಪ್ಯಾಟರ್ನ್. ನೀನ್ ಹೇಳ್ತಾ ಇದೀಯಾ ಇವಾಗ ಈ ಒಂದು ಕೊಲೆಗಳನ್ನ ಮಾಡಿಲ್ಲ ಅಂದ್ರೆ ಇವಾಗ ಮಾಡ್ತಾ ಇರೋದು ಯಾರು ಅಂತ ಒಂದು ಪ್ರಶ್ನೆ ಮಾಡ್ತಾನೆ. ಈ ಒಂದು ಸಂದರ್ಭದಲ್ಲಿ ಜಾನ್ ಹೇಳ್ತಾನೆ, ಈ ಒಂದು ಸ್ವಲ್ಪ ದಿನದ ಮುಂಚೆ ಒಬ್ಬ ವ್ಯಕ್ತಿ ನನ್ನನ್ನ ಕಣ್ಣುಗಳನ್ನ ಕಾಣಿಸದೆ ಕಟ್ಟಿ ಹಾಕಿ, ಕೈ ಕಾಲುಗಳನ್ನ ಕಟ್ಟಿ ಹಾಕಿ, ಯಾವ ರೀತಿ ಒಂದು ಕೊಲೆಗಳನ್ನ ಮಾಡಬೇಕು ಅಂತೆಲ್ಲ ನನ್ನ ಹತ್ರ ತಿಳಿದುಕೊಂಡು ಈ ಒಂದು ಕೊಲೆಗಳನ್ನ ಮಾಡ್ತಾ ಇದ್ದಾನೆ ಅಂತ ನಿಜ ಒಪ್ಕೊಂತಾನೆ. ನಂತರ ಈ ಒಂದು ಇಬ್ಬರು ಆಫೀಸರ್ಸ್ ಅನ್ನ ಅವನು ಹೊರಗೆ ತಳ್ಳಿ ಅವನು ಸಿಲಿಂಡರ್ ಬ್ಲಾಸ್ಟ್ ಮಾಡಿಕೊಂಡು ಸತ್ತೋಗ್ತಾನೆ ಜಾನ್. ನಂತರ ಈ ಒಂದು ಪೊಲೀಸ್ ಆಫೀಸರ್ಸ್ಗೆ ಮತ್ತೆ ತಲೆನೋವು ಶುರುವಾಗುತ್ತೆ. ಯಾಕಂದ್ರೆ ಇವಾಗ ಜಾನ್ ಕೊಲೆ ಮಾಡಿಲ್ಲ ಅಂದ್ರೆ ಇನ್ಯಾರು ಅಂತ ಮತ್ತೆ ಹೀಗೆ ಇನ್ವೆಸ್ಟಿಗೇಷನ್ ನಡೀತಾ ಇರ್ಬೇಕಾದ್ರೆ ಮತ್ತೆ ಇನ್ನ ಒಂದು ಕೊಲೆ ನಡೆದೋಗುತ್ತೆ. ನಂತರ ನಮ್ಮ ರಾಮು ಇರ್ತಾರಲ್ಲ, ಅವರು ಈ ಒಂದು ಕೇಸನ್ನ ಇನ್ವೆಸ್ಟಿಗೇಷನ್ ಮಾಡ್ತಾ ಮಾಡ್ತಾ ಅವ್ರಿಗೆ ಒಂದು ಕ್ಲೂ ಸಿಗುತ್ತೆ. ಯಾವ ರೀತಿ ಅಂದ್ರೆ, ಈ ಒಂದು ಸತ್ತೋಗಿರುವಂತ ಎಲ್ಲರೂ ಕೂಡ ಆರ್ಫನ್ಸ್ ಆಗಿರ್ತಾರೆ. ಆವಾಗ ನಮ್ಮ ರಾಮಗೊಂದು ಡೌಟ್ ಬರುತ್ತೆ, ಇವರಿಬ್ಬರ ಜೊತೆ ಇನ್ನೊಬ್ರು ಲೇಡಿ ಆಫೀಸರ್ ಬಂದ್ರು ಅಂತ ಹೇಳಿದ್ನಲ್ಲ, ಅವರು ಕೂಡ ಆರ್ಫನ್ ಆಗಿರ್ತಾರೆ. ಸಡನ್ ಆಗಿ ಅವ್ರಿಗೆ ಕಾಲ್ ಮಾಡ್ತಾರೆ ನಮ್ಮ ರಾಮು. ಆದ್ರೆ ಗೀತಾ ಅವರು ಫೋನ್ ಮಾತಾಡ್ತಾ ಮಾತಾಡ್ತಾ ಸೆಂಟ್ರಲ್ಲೇ ಫೋನ್ ಕಟ್ ಆಗುತ್ತೆ. ಏನಕ್ಕೆ ಕಟ್ ಆಗುತ್ತೆ ಅಂದ್ರೆ, ಅದೇ ಪ್ಲೇಸ್ ಅಲ್ಲಿ ನಮ್ಮ ಸೀರಿಯಲ್ ಕಿಲ್ಲರ್ ಅಲ್ಲೇ ಇರ್ತಾನೆ. ನಂತರ ಅವರನ್ನ ಕಿಡ್ನಾಪ್ ಮಾಡಿ ಕಾರಲ್ಲಿ ಕರೆದುಕೊಂಡು ಹೋಗ್ತಾನೆ. ಹೀಗೆ ಹೋಗ್ತಾ ಹೋಗ್ತಾ ನಮ್ಮ ರಾಮು ಹಾಗೂ ವಿಕ್ರಮ್ ಅವರು ಕೂಡ ಅವರ ಹಿಂದೆನೆ ಚೇಸ್ ಮಾಡಿಕೊಂಡು ಹೋಗ್ತಾರೆ. ಹೋಗಿ ಅಲ್ಲಿ ಆ ಒಂದು ಕಿಲ್ಲರ್ನ ಶೂಟ್ ಮಾಡಿ ಗೀತಾ ಅವರನ್ನ ರಕ್ಷಣೆ ಮಾಡುತ್ತಾನೆ. ಆದರೂ ಈ ಒಂದು ಕೊಲೆಗಳು ಏನಕ್ಕೆ ನಡೀತು ಅಂದ್ರೆ, ಈ ಒಂದು ಸೀರಿಯಲ್ ಕಿಲ್ಲರ್ ನ ಹೆಂಡತಿಯ ಕಾಟದಿಂದ ತುಂಬಾ ನೊಂದಿರ್ತಾನೆ. ಹೀಗೆ ಒಂದು ದಿನ ತನ್ನ ಕಾಟ ತಾಳಲಾರದೆ ಅವಳನ್ನ ಸಾಯಿಸಿಬಿಡ್ತಾನೆ. ಆದರೂ ಕೂಡ ಅವನಿಗೆ ತೃಪ್ತಿ ಅನ್ನಿಸುವುದಿಲ್ಲ. ಆದ್ರಿಂದ ಈ ಹುಡುಗಿಯರನ್ನ ಟಾರ್ಗೆಟ್ ಮಾಡಿ ಅವರಲ್ಲಿ ತನ್ನ ಹೆಂಡತಿಯನ್ನ ಊಹಿಸಿ ಅವರನ್ನ ಸಾಯಿಸ್ತಿದ್ದ. ಹಾಗೂ ಅವರು ಒಬ್ಬ ಗೌರ್ಮೆಂಟ್ ಎಂಪ್ಲಾಯಿಗೆ ಕೆಲಸ ಮಾಡ್ತಿದ್ದ ಸೀರಿಯಲ್ ಕಿಲ್ಲರ್ ಆಫೀಸ್ಗೆ ಬರ್ತಿದ್ದ ಕೆಲವೊಂದು ಅಪ್ಲಿಕೇಶನ್ಗಳಲ್ಲಿ ಆರ್ಫನ್ಸ್ ಗಳನ್ನ ಸೆಲೆಕ್ಟ್ ಮಾಡಿ ಈ ಒಂದು ಕೊಲೆಗಳನ್ನ ಮಾಡ್ತಾ ಇದ್ದ. ಹೀಗೆ 3 ಜನ ಆಫೀಸರ್ಸ್ ಈ ಒಂದು ಕೇಸನ್ನ ಕ್ಲೋಸ್ ಮಾಡ್ತಾರೆ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡ್ಕೊಳ್ಳಿ. ಇನ್ನ ಹೊಸ ವಿಡಿಯೋಗಳು ಈ ಒಂದು ಚಾನಲ್ನಲ್ಲಿ ಅಪ್ಲೋಡ್ ಮಾಡಲಾಗುತ್ತೆ. ಇದೇ ರೀತಿಯಾದ ಸಸ್ಪೆನ್ಸ್ ನಿಂದ ಕೂಡಿರ್ತಕ್ಕಂತಹ ಕಥೆಗಳು ಬೇಕು ಅಂದ್ರೆ ಕಮೆಂಟ್ ಸೆಕ್ಷನ್ ನಲ್ಲಿ ತಿಳಿಸಿ. ಧನ್ಯವಾದಗಳು.